ವಿಷಯ ಏನಪ್ಪ ಅಂತಂದರೆ, ರಾಷ್ಟ್ರೀಯ ಹೆದ್ದಾರಿ ತುಮಕೂರು ಟು ಬೆಂಗಳೂರು ತುಂಬ ದಿನಗಳಿಂದ ಜನಗಳು ವಾಹನ ಸವಾರರ ಒಂದು ಕನಸು ಏನಪ್ಪ ಅಂತಂದರೆ ರೋಡು ಅಗಲ ಆಗಬೇಕು, ರೋಡು ಅಗಲೀಕರಣ ಆಗಬೇಕು ಅನ್ನೋ ಒಂದು ಕನಸಿತ್ತು. ಈ ಕನಸು ನಡೀತಾ ಇದೆ, ನನಸಾಗುವಂಥ ಸಂದರ್ಭ ಬಂದಿದೆ. ರೋಡಿನ ಅಗಲೀಕರಣ ನಡೀತಾ ಇದೆ. ತುಮಕೂರು ಕಾಮಗಾರಿ ಪ್ರಗತಿಯಲ್ಲಿದೆ. ಇದರಲ್ಲಿ ಅಂದರೆ ಈ ಸರ್ವಿಸ್ ರೋಡ್ ಅಂತ ಮಾಡಿದ್ದಾರೆ. ಮೇನ್ ರೋಡು ರೆಡಿ ಆಗ್ತಾ ಇದೆ, ಸರ್ವಿಸ್ ರೋಡ್ ಅಂತೇಳಿ ಮಾಡಿದ್ದಾರೆ. ಬರೇ ಗುಂಡಿಗಳು, ಒಂದು ಕಾರು ಒಂದು ಟ್ರಕ್ ಆಗಲಿ ನೀಟಾಗಿ ಗಾಡಿ ರೋಡಲ್ಲಿ ಹೋಗೋಕ್ಕೆ ಆಗ್ತಾಯಿಲ್ಲ. ತುಂಬ ಸಮಸ್ಯೆ ಆಗ್ತಾ ಇದೆ. ಅದರಲ್ಲೂ ಕಾರ್ನರು ಹೆಂಗೆ ಪಾಸ್ ಆಗಿಬಿಡ್ತಾರೆ, ಬಟ್ ಲೋಡೆಡ್ ಟ್ರಕ್ಗಳು ಇರ್ತಾವಲ್ಲ, ಭಾರಿ ಗಾತ್ರದ ಟ್ರಕ್ನರು ಇರ್ತಾರಲ್ಲ, ತುಂಬ ಸಮಸ್ಯೆ ಆಗುತ್ತೆ ಅವರಿಗೆ. ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಗಾಡಿಗಳು ಪಲ್ಟಿ ಹೊಡೆಯೋತಕ್ಕಂಥ ಸಂದರ್ಭವೂ ಇರುತ್ತೆ. ಅಂಥದ್ದೇ ಒಂದು ಘಟನೆ ಇವತ್ತು ಏನು ತುಮಕೂರು ಬಿಟ್ಟು ಒಂದು ಸ್ವಲ್ಪ ದೂರ ಬಂದಮೇಲೆ ತುಮಕೂರು ಹತ್ರ ಒಂದು ಆಗಿದೆ. ಒಂದು ದೊಡ್ಡ ಲೋಡ್ ಗಾಡಿ, ರೋಡು ಏನು ಗುಂಡಿಗಳು ತಗ್ಗು ದಿಬ್ಬ ಇರೋದ್ರಿಂದ ಗಾಡಿ ಬಿದ್ದುಬಿಟ್ಟಿದೆ. ಅಲ್ಲಿ ಮಾಡಿದ್ದಾರೆ, ಆ ರೋಡ್ ರೆಡಿ ಮಾಡ್ತಿದ್ದಾರೆ ಅಂತೇಳಿ ಇರೋ ಒಂದು ಸರ್ವಿಸ್ ರೋಡ್ನ ನೀಟಾಗಿ ಮಾಡಿಕೊಡ್ದಲೇ ಬರೀ ಗುಂಡಿಗಳು ಮಾಡಿ ತುಂಬ ಪ್ರಾಬ್ಲಮ್ ಮಾಡ್ತಿದ್ದಾರೆ. ಹಗಲೊತ್ತಲ್ಲಿ ಬರೋಂಥವ್ರಿಗೆ ಸಮಸ್ಯೆ ಏನಾಗಲ್ಲ, ನೋಡ್ಕೊಂಡು ಗಾಡಿ ಓಡಿಸ್ತಾರೆ. ಬಟ್ ರಾತ್ರಿ ಸಂದರ್ಭದಲ್ಲಿ ಈ ರೋಡಲ್ಲಿ ಬರಬೇಕಾದ್ರೆ ಗಾಡಿಗಳು ಯಾವ ಕಡೆ ಎಳಿತವೆ, ಸ್ಟೇರಿಂಗ್ ಏನಾದ್ರು ನಾವು ಬಿಗಿ ಹಿಡಿಲ್ಲ ಅಂತಂದರೆ ಎತ್ತಲಬೇಕಾತ್ಲ ಗಾಡಿಗಳು ಎಳ್ಕೊಂಡು ಹೋಗ್ತವೆ. ಯಾಕೆ ಹಿಂಗೆ ಅಂತೇಳಿ ಅಲ್ಲಿಗೂ ನೀಟಾಗಿ ಟಾರ್ ರೋಡ್ ಹಾಕಿ ನೀಟಾಗಿ ಮಾಡಿಕೊಟ್ರೆ ಗಾಡಿಗಳು ಸರಾಗ ಹೋಗಲ್ವಾ? ಇಂಥ ಒಂದು ಸಮಸ್ಯೆ ಎದುರಾಗಿದೆ. ಇದು ಎಷ್ಟು ಜನಕ್ಕೆ ಅನಾನುಕೂಲ ಆಗಿತ್ತೆ ಅಂತೇಳಿ ಗೊತ್ತಿಲ್ಲ. ತುಂಬ ಜನಕ್ಕಂತೂ ಅನಾನುಕೂಲ ಆಗಿದೆ. ಒಂದು ಅನುಕೂಲ ಮಾಡೋಕ್ಕೋಸ್ಕರ ಇನ್ನೊಂದು ಅನಾನುಕೂಲ ಆಗಿದೆ. ಇದು ಸಮಸ್ಯೆ ನೋಡ್ಬೋದು ನೀವು ಇಲ್ಲಿ. ಇದು ಮೈನ್ ರೋಡಿಂದ ಒಳಗೆ ಮೇನ್ ರೋಡ್ ಈಗ ರೆಡಿ ಆಗ್ತಿದೆ ಅಂತೇಳಿ ಸರ್ವಿಸ್ ರೋಡಿಗೆ ಗಾಡಿ ಹೋಗುತ್ತೆ. ಎಷ್ಟು ಸಮಸ್ಯೆ ಐತೆ ನೋಡಿ, ಬರೀ ಗುಂಡಿಗಳಿದ್ದಾವೆ. ಸುಮ್ಮನೆ ಟಾರ್ ರೋಡ್ ಅಂತೇಳಿ ಹಾಕಿದ್ದಾರೆ, ಒಂದು ರೋಡ್ ಸಮತಟ್ಟಾಗಿ ಮಾಡಿಲ್ಲ, ಏನಿಲ್ಲ. ಕಾರ್ಗಳೇ ಎತ್ತಲಬೇಕಾ ಎಳ್ದಾಡ್ಕೊಂಡು ಹೋಗ್ತವೆ. ದೊಡ್ಡ ದೊಡ್ಡ ಟ್ರಕ್ನಲ್ಲಿ ಎಷ್ಟು ಸಮಸ್ಯೆನೋ ಗೊತ್ತಿಲ್ಲ. ಬರೀ ಗುಂಡಿಗಳು ನೋಡಿ, ಗಾಡಿಗಳು ಸುಮ್ಮನೆ ಹೋದ್ರೆ ಕೇಳ್ರಿ ಗಿತ್ಲ ಎಳ್ದಾಡ್ಕೊಂಡು ಹೋಗ್ತವೆ. ಅದರಲ್ಲೂ ಏನಾದರೂ ನೋಡಿ, ಈಗ ಆಂಬುಲೆನ್ಸ್ ಬರ್ತಾ ಇದೆ. ಒಂದು ಆಂಬುಲೆನ್ಸು ಹೋಗೋದು ತುಂಬ ಕಷ್ಟ ಅನಿಸುತ್ತೆ ಇಂಥ ರೋಡಲ್ಲಿ. ಹೋಗ್ಬರ್ರಿ, ಎಷ್ಟು ಗುಂಡಿಗಳಿದೆ ನೋಡಿ 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 ಗಾಡಿಗಳು ಹೆಂಗಾಡ್ತವೆ ನೋಡಿ. ಆಂಬುಲೆನ್ಸ್ಗಳು ಏನಾದ್ರು ಸ್ಪೀಡಾಗಿ ಹೋಗ್ಬೇಕು ಅಂತಂದ್ರೆ ತುಂಬ ಕಷ್ಟ ಅನಿಸುತ್ತೆ ಅವ್ರಿಗೂ. ಸ್ಪೀಡಾಗಿ ಹೋಗೋಕೆ ಆಗಲ್ಲ ಇಂಥ ರೋಡಲ್ಲಿ. ಇನ್ನೇನು ಸ್ಪೀಡಾಗಿ ಹೊಡಿತಾರೆ ಹೇಳಿ ನೋಡೋಣ.